ಒಂದು ಲೋಟ ಕುಡಿದ್ರೆ ಕಲರ್ ಬರ್ತೀರಾ, ಸಣ್ಣ ಆಗ್ತೀರಾ, ಎಲ್ಲ ಉಪಯೋಗ ಇದೆ. ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ, ಬೇಗ ಹಸ್ವಾಗಲ್ಲ, ಒಳ್ಳೆ ಕಲರ್ ಬರ್ತೀರಾ, ಅದಂತೂ ಗ್ಯಾರಂಟಿ. ಹಾಗಾದರೆ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಅಲ್ವಾ? ಬನ್ನಿ ಇವಾಗ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ಎಷ್ಟು ಲೂಸ್ ಆಗುತ್ತೆ. ಮೊದಲು ಇಷ್ಟು ದಪ್ಪ ಇದ್ದೆ ನಾನು, ನೋಡಿ ಇದು ಡಬಲ್ XL ಎಷ್ಟು ಲೂಸ್ ಆಗುತ್ತೆ. ನಾನು ಏನೇನು ತಿಂತೀನಿ ವೆಯ್ಟ್ ಲಾಸ್ತು ಅಂತ ಪ್ರತಿಯೊಂದು ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಮತ್ತು ಕಲರು ಬರ್ತೀರಾ, ಸಣ್ಣನೂ ಆಗ್ತೀರಾ. 2 ಕ್ಯಾರೆಟು ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಬೀಟ್ರೋಟ್ನ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು 4 ಹಸಿ ಖರ್ಜೂರ ಬೀಜ ಎಲ್ಲ ತಕ್ಕೊಂಡು ಹೀಗಿಟ್ಕೊಂಡಿದ್ದೀನಿ. ಇದು ಅಗಸೆ ಬೀಜ, ನೋಡಿ ಅಗಸೆ ಬೀಜ ಈ ಥರ ಇರುತ್ತೆ. ನಾನು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ತುಂಬ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಮಜ್ಜಿಗೆಗೆಲ್ಲ ಹಾಕ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ನಾನು. ಅಗಸೆ ಬೀಜ ಇದು ಪುಡಿ ಮಾಡ್ಕೊಂಡಿರೋದು, ಉರಿಬಾರ್ದು, ಹಾಗೆ ಪುಡಿ ಮಾಡ್ಕೊಂಡಿರೋದು. ಚಿಯಾ ಸೀಡ್ಸು ಕಾಮಕಸ್ತೂರಿ ಬೀಜ ಎರಡೂ ನಾನು ನೆನೆಸಿಟ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಮನೇಲೇ ಬೀಸಿರೋ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಈಗ ರಾಗಿ ಹಿಟ್ಟು ಒಂದೇ ನೋಡಿ ಇಷ್ಟೇ ತೊಗೊಳ್ಳೋದು ನಾನು. ನೋಡಿ 1 ಸ್ಪೂನ್ ತೊಗೊಂಡಿದ್ದೀನಿ, 1.5 ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ, 1.5 ಸ್ಪೂನ್. ಇವಾಗ ಇದನ್ನು ನೀರು ಹಾಕಿ ಕಲಿಸ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಇದು ಗಂಟಿಲ್ದಂಗೆ ಕಲಿಸ್ಕೊಬೇಕು. ಕಲಿಸ್ಕೊಳ್ತಾ ಇದ್ದಂಗೆ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ, ಅದನ್ನು ಅಂಟಿಸ್ಬಿಟ್ಟು ನೀರು ಇದು ಒಂಚೂರು ಬೇಯಿಸ್ಕೊಬೇಕು. ಯಾಕಂದರೆ ಹಸಿದು ತೊಗೊಳ್ಬಾರ್ದಂತೆ, ಗ್ಯಾಸ್ಟ್ರಿಕ್ ಆಗುತ್ತೆ ಒಬ್ಬೊಬ್ರಿಗೆ. ಅರ್ಧಂಬರ್ಧ ಬೇಯಿಸ್ಬೇಕು ಅಂತ ಹೇಳಿದ್ರು. ಅರ್ಧಂಬರ್ಧ ಬೇಯೋದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ಉಪ್ಪು ಗಿಪ್ಪು ಏನೂ ಹಾಕ್ಕೊಬೇಡಿ, ಪ್ಲೈನು ಕ್ಯಾರೆಟು ಬೀಟ್ರೋಟ್ನ ನೀವು ಹಸಿ ತಿನ್ನಬಾರ್ದು ಅಂತ ಹೇಳಿ ಸ್ವಲ್ಪ ಅರ್ಧಂಬರ್ಧ ಬೇಯಿಸ್ಕೊಬೇಕಷ್ಟೇ. ಇದು ಅಷ್ಟರೊಳಗಡೆ ನಾವು ಅದು ಬೇಯೋ ಅಷ್ಟೊತ್ತಿಗೆ ಇದನ್ನು ಗಂಟಿಲ್ದಂಗೆ ಕಲಿಸ್ಕೊಳ್ಳೋಣ. ಮನೆಯಲ್ಲೇ ಮಾಡಿಸಿರೋದು ರಾಗಿ ಹಿಟ್ಟು ತೊಗೊಳ್ಳಿ, ತುಂಬ ಒಳ್ಳೆಯದು. ಅಂಗಡಿಲೆಲ್ಲ ಚೆನ್ನಾಗಿರಲ್ಲ. ನೀವು ರೊಟ್ಟಿ ಮುದ್ದೆ ಎಲ್ಲ ಮಾಡ್ಕೊಳ್ಬೋದು. ನೋಡಿ ಗಂಟಿಲ್ದಂಗೆ ಕಲಿಸ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈ ಥರ ಕೈ ಆಡಿಸ್ತಾನೇ ಇರಬೇಕು. ನಾವು ಮಕ್ಳಿಗೆ ರಾಗಿ ಸರಿ ಮಾಡ್ತೀವಲ್ಲ ಆ ಥರ ಕೈ ಬಿಡಬಾರ್ದು. ಇದು ನೋಡಿ ಕುದೀತಾ ಇದೆ, ನೋಡಿ ಇದು ಕುದೀತಾ ಇದೆ. ಇದು ಸಾಕು, ಅರ್ಧಂಬರ್ಧ ಬೆಂದಿರೋದು ಸಾಕು. ಆಫ್ ಮಾಡಿಕೊಂಡೆ. ನೋಡಿ ಇದನ್ನು ಈ ಥರ ಕುದಿಬೇಕು, ಚೆನ್ನಾಗಿ ಬೇಯಬೇಕು. ನೀವು ರಾಗಿಲಾದರೆ ಸೋಸ್ಕೊಳ್ಬೇಕು, ಹಾಲು ತಕ್ಕೊಳ್ಬೇಕು ರುಬ್ಬಿ. ಇದು ನಾನು ಮನೇಲೇ ಬೀಸಿರೋದ್ರಿಂದ ನೋಡಿ ಒಂದು ಚೂರು ಗಂಟಾಗಿಲ್ಲ, ಹಲ್ವಾ ಬಂದಂಗೆ ಬಂದಿದೆ ನೋಡಿ. ಇದು ಸಾಕಿದು, ಆಫ್ ಮಾಡ್ಕೊಳ್ತೀನಿ. ಎರಡು ಸ್ವಲ್ಪ ತಣ್ಣಗಾಗಬೇಕು, ಫುಲ್ಲು ತಣ್ಣಗಾಗಿದೆ ಇದು. ನೀವಿದು ದಿನ ಮಾಡ್ಕೊಳಕ್ಕಾಗಲಿಲ್ಲ, ನಮಗೆ ಕಷ್ಟ ಆಗುತ್ತೆ ಅಂತ ಅಂದರೆ ಒಂದು ಸರಿ ಮಾಡಿ ಸ್ಟೋರ್ ಮಾಡಿ ಇಡ್ಬೋದು. ತರಕಾರಿನೂ ನೋಡಿ ಇಷ್ಟು ಬೆಂದರೆ ಸಾಕು, ತುಂಬ ಬೇಯಬಾರ್ದು. ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ ಇದನ್ನು ಚಿಕ್ಕ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡೆ, ಯಾಕಂದರೆ ಜ್ಯೂಸ್ ಜಾರ್ಗೆ ಹಾಕಿದ್ರೆ ಆಗಲ್ಲ ಅಂತ. ಇವಾಗ ಇದು ಜ್ಯೂಸ್ ಜಾರ್ಗೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ನಿಮಗೆ ಕೆಲಸ ಸ್ವಲ್ಪ ಜಾಸ್ತಿ ಅನ್ನಿಸ್ಬೋದು, ಆದರೆ ತುಂಬ ಒಳ್ಳೆಯದು. ನಾನು ಹೇಳಿದ್ನಲ್ಲ ಇವಾಗ ಏನೇನೇನಕ್ಕೆ ಒಳ್ಳೆಯದು ಅಂತ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನೋಡಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟಲ್ಲಿ ನಾವೇನು ಮಾಡಿಟ್ಕೊಂಡಿದ್ವಿ ಅದನ್ನು ಹಾಕಿ, ಇದೆಲ್ಲ ವೇಸ್ಟ್ ಮಾಡಬೇಡಿ. ಇದಕ್ಕೆ ನಾವು ಬೇಯಿಸಿರೋ ನೀರು ತೆಗೆದಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಳ್ತೀನಿ. ಖರ್ಜೂರ ಹಾಕ್ಕೊಳ್ತೀನಿ. ಖರ್ಜೂರ ಇಲ್ಲ ಅಂದರೆ ನೀವು ಬೆಲ್ಲ ಹಾಕ್ಕೊಳ್ಬೋದು. ಖರ್ಜೂರ ತುಂಬ ಒಳ್ಳೆಯದು. ಇದು ಅಗಸೆ ಬೀಜದ ಪುಡಿ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಹೊಂದ್ಕೊಳ್ಳೋ ಥರ ನಾವು ರುಬ್ಕೊಬೇಕು. ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಹಾಕಿದ್ದೀನಿ. ಇವಾಗ ಇದೊಂದು ನಮಗೆ ಬಾಕಿ ಇದೆ. ಇದನ್ನೊಂದ್ಸರಿ ನಮಗೆ ಖರ್ಜೂರ ಗ್ರೈಂಡ್ರ್ ಆಗಬೇಕಲ್ಲ, ಇದೊಂದು ಹಾಕ್ಕೊಂಬಿಡೋಣ. ಹಾಕು, ರೆಡಿ ಆಯಿತು ನಮಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಾವು
ಚಿಯಾ ಸೀಡ್ಸು ಏನು ನೆನೆಸ್ಕೊಂಡಿದ್ವು ಅದನ್ನು ಹಾಕ್ಕೊಳ್ಳೋಣ. ಎಷ್ಟು ಚೆನ್ನಾಗಾಯ್ತು ನೋಡಿ. ಗಟ್ಟ ಕುಡಿಯೋದೇ ಈಗ ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಇದರಿಂದ ಏನೇನು ಉಪಯೋಗ ಅಂತ ಅಂದರೆ, ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ ತುಂಬ ಒಳ್ಳೆಯದು. ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ ಹೆಣ್ಮಕ್ಳಿಗೆ ತುಂಬ ಬೆಸ್ಟ್ ರೆಮಿಡಿ. ಸಣ್ಣ ಆಗ್ತೀರಾ, ಕಲರ್ ಬರ್ತೀರಾ, ತುಂಬ ಅಂದರೆ ತುಂಬ. ನಿಜವಾಗ್ಲೂ ಹೇಳ್ತೀನಿ, ABC ಜ್ಯೂಸ್ಗಿಂತ ಬೆಸ್ಟ್ ರೆಮಿಡಿ ಇದು. ABC ಜ್ಯೂಸಲ್ಲಿ ನಿಮಗೆ ಆ್ಯಪಲು, ಕ್ಯಾರೆಟು, ಬೀಟ್ರೋಟು, ಇದಕ್ಕೆ ನಾವು ರಾಗಿ ಹಾಕಿರ್ತೀವಿ. ರಾಗಿ ಹಾಕಿರೋದ್ರಿಂದ ಏನಾಗುತ್ತೆ, ಸಣ್ಣ ಆಗ್ತಾರೆ, ಹೊಟ್ಟೆ ಹಸ್ವಾಗಲ್ಲ. ಚಿಯಾ ಸೀಡ್ಸ್ ಹಾಕಿದ್ದೀವಿ, ಡೇಟ್ಸ್ ಹಾಕಿದ್ದೀವಿ, ಆಮೇಲೆ ಬೀಟ್ರೋಟು, ಕ್ಯಾರೆಟು ಎಲ್ಲ ಇದೆ. ABC ಜ್ಯೂಸು ಏನೂ ಇಲ್ಲ ಇದ್ರ ಮುಂದೆ. ಒಂದು ಸರಿ ಮಾಡ್ಕೊಂಡು ಒಂದು ಸರಿ ಕುಡಿದ್ರೆಲ್ಲ ಆಗಲ್ಲ. ನಿಜವಾಗ್ಲೂ ಹೇಳ್ತೀನಿ, ಸುಮ್ಮನೆ ಹೇಳೋದಷ್ಟೇ. ಒಂದು ಸರಿ ಅಂತಾರೆ, ಒಂದು ಸರಿ ಎಲ್ಲ ಮಾಡ್ಕೊ. ಸತತವಾಗಿ 1 ತಿಂಗಳು ತೊಗೊಳ್ಳಿ, ನಿಮಗೆ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ನೀವು ಇವಾಗ ಚೆಕ್ ಮಾಡಿಸಿ ಹಿಮೋಗ್ಲೋಬಿನ್ ಎಷ್ಟಿದೆ ಅಂತ, 1 ತಿಂಗಳು ಕುಡಿದ್ಮೇಲೆ ಚೆಕ್ ಮಾಡಿಸಿ ಎಷ್ಟಿದೆ ಅಂತೇಳಿ. ಮತ್ತು ತುಂಬ ಒಳ್ಳೆ ಕಲರ್ ಬರ್ತೀರ. ನಮ್ಮ ಉಡುಪಿ ಕಡೆ ಎಲ್ಲ ನೋಡಿದ್ದೀರಲ್ವ, ಎಲ್ಲರೂ ಎಲ್ಲೋ ಒಂದು ಕೋಟಿಗೊಬ್ಬರು ಕಪ್ಪಿರ್ತಾರೋ ಏನೋ ಅಲ್ವಾ, ಇನ್ನೆಲ್ಲರೂ ಎಷ್ಟು ಬೆಳ್ಳಗಿರ್ತಾರೆ ಉಡುಪಿ ಕಡೆ. ನಿಜವಾಗ್ಲೂ ನಮ್ಮ ಚಿಕ್ಕಮ್ಮ ಐಡಿಯಾ ಕೊಟ್ಟರು, ಬೇಬಿ ನೋಡಿ ಈ ಥರ. ನಮ್ಮ ಚಿಕ್ಕಮ್ಮ ಹೋಗಿದ್ರಂತೆ ಡಾಕ್ಟ್ರ್ ಹತ್ರ, ನಮ್ಮ ಚಿಕ್ಕಮ್ಮನಿಗೆ ಈ ಥರ ಐಡಿಯಾ ಕೊಟ್ರಂತೆ, ಡಾಕ್ಟ್ರ್ ಈ ಥರ ಮಾಡ್ಕೊಂಡು ಕುಡೀರಿ ಅಂತ ಹೇಳಿ. ಬೆಸ್ಟ್ ಅಂದರೆ ಬೆಸ್ಟ್ ರೆಮಿಡಿ. ನಿಜವಾಗ್ಲೂ ಹೇಳ್ತೀನಿ, ಕುಡಿಯೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ, ಏನೋ ಪಾಯಸ ಕುಡ್ದಂಗಿರುತ್ತೆ. ನಮ್ಮೂರ ಕಡೆ ಎಲ್ಲ ಏನು ಮಾಡ್ತಾರೆ, ರಾಗಿ ನೆನೆಸಿಟ್ಬಿಟ್ಟು, ನಮ್ಮ ಕಡೆ ರಾಗಿ ಬಳಸೋದು ಕಡಿಮೆ, ಉಡುಪಿ ಕಡೆ ಎಲ್ಲ ರಾಗಿ ಬಳಸೋದು ಕಡಿಮೆ. ರಾಗಿನ ನೆನೆಸ್ಬಿಟ್ಟು ರುಬ್ಬಿಟ್ಟು ಮಾಡ್ತಾರೆ. ನೀವು ಆ ಥರನೂ ಮಾಡ್ಕೊಳ್ಬೋದು. ಇದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಧ್ಯೆ ಚಿಯಾ ಸೀಡ್ಸ್ ಸಿಗುತ್ತಲ್ಲ, ಸೂಪರು. ಬೇಗ ವೆಯ್ಟ್ ಲಾಸ್ ಆಗುತ್ತೆ, ಖಂಡಿತ ಹೇಳ್ತೀನಿ, ಬೇಗ ವೆಯ್ಟ್ ಲಾಸ್ ಆಗುತ್ತೆ. ನಾನು ನಿಧಾನವಾಗಿ ಕುಡಿತೀನಿ. ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.